ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಅಡುಗೆಗಳು ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ, ಮಕ್ಕಳಿಗೆಲ್ಲ ಇಷ್ಟ ಆಗುವಂಥ ಸ್ಟ್ರೀಟ್ ಫುಡ್ ನೂಡಲ್ಸ್. ಆಚೆ ಕರ್ಕೊಂಡೋಗಿ ಕೊಡಿಸೋದಕ್ಕಿಂತ ಮನೆಯಲ್ಲೇ ರುಚಿಯಾಗಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಾಗಿ ತಿಂತಾರೆ. ನಮಗೂ ಕೂಡ ಅದೇ ಅಲ್ವಾ ಬೇಕಿರೋದು. ಆಚೆ ಫುಡ್ನ ಆದಷ್ಟು ಅವಾಯ್ಡ್ ಮಾಡಬೇಕಲ್ವಾ. ಹಾಗಾದರೆ ಬನ್ನಿ, ಇದಕ್ಕೆ ಏನೇನೆಲ್ಲ ಬೇಕು ಹಾಗೆ ಹೇಗೆ ಮಾಡೋದು ಎಲ್ಲ ನೋಡೋಣ. ಇಲ್ಲಿ ನಾನು ಇದಕ್ಕೆ ಒಂದು ಕ್ಯಾಪ್ಸಿಕಮ್ನ ಉದ್ದ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 12ರಿಂದ 15 ಬೀನ್ಸ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ನು ಕೂಡ 2 ಕ್ಯಾರೆಟ್ನ ತೊಗೊಂಡು ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 4-5 ಸ್ಪ್ರಿಂಗ್ ಆನಿಯನ್ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ, ಚಿಕ್ಕದಾಗಿ ಕಟ್ ಮಾಡಿರೋ ಬೆಳ್ಳುಳ್ಳಿ, 1 ಈರುಳ್ಳಿ ಅದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವಿನೆಗರ್ ಬದಲಿಗೆ ನಾನಿಲ್ಲಿ ನಿಂಬೆ ರಸವನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಬ್ಲ್ಯಾಕ್ ಪೆಪ್ಪರು, ಬ್ಲ್ಯಾಕ್ ಸಾಲ್ಟು, 2 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು, 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಾನು ಬೇಯಿಸಿ ಇಟ್ಕೊಂಡಿರೋ ಹಕ್ಕಾ ನೂಡಲ್ಸು. ಈ ನೂಡಲ್ಸ್ನ ನಾನು ಯಾವ ರೀತಿ ಮಾಡಿಕೊಂಡೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಾನು ಇಲ್ಲಿ ಯೂಸ್ ಮಾಡಿರೋದು ಹಕ್ಕಾ ನೂಡಲ್ಸ್ ಅಂತ. ಈ ಸ್ಟ್ರೀಟ್ ಫುಡ್ಡಲ್ಲೆಲ್ಲ ನಾವು ತಿಂದಾಗ ಹೇಗೆ ನೂಡಲ್ಸ್ ಇರುತ್ತೆ ಅದೇ ಥರನೇ ಬಂದಿತ್ತು, ತುಂಬ ಚೆನ್ನಾಗಿತ್ತು ನೋಡಿ. ಅದು ಈ ಥರ ಇರುತ್ತೆ ಹಕ್ಕಾ ನೂಡಲ್ಸು. ನಾನು ಇಲ್ಲಿ ಒಂದು 2 ಲೀಟ್ರ್ ನೀರು ಇಟ್ಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಆ ನೂಡಲ್ಸ್ನ ಹಾಕಿದ್ದು. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಸ್ವಲ್ಪ ಬೆಂದಮೇಲೆ ಈ ಥರ ನೋಡ್ಕೊತಾ ಇರಿ, ತುಂಬ ಬೇಯಿಸೋಕ್ಕೆ ಹೋಗಬೇಡಿ. ಒಂದು 5ರಿಂದ 7 ನಿಮಿಷ ಸಾಕು, ಬಂದ್ಬಿಡುತ್ತೆ. ಅದಕ್ಕೆ ಬೆಂದಮೇಲೆ ಒಂದು ಸ್ಪೂನ್ ಸಹಾಯದಿಂದನೋ ಒಂದು ಫೋರ್ಕಿಂದನೋ ಈ ಥರ ಎತ್ತಿ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬೆಂದಿದ್ರೆ ಇದನ್ನು ನಾವು ಅಥವಾ ಬಸ್ಕೊಳ್ಳೋಣ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಬೆರಳಲ್ಲೆಲ್ಲ ನೂಡಲ್ಸ್ಗೆ ಸ್ಪ್ರೆಡ್ ಮಾಡಿ, ಆವಾಗ ಇನ್ನೂ ಚೆನ್ನಾಗಿ ಬಿಡಿ ಆಗಿರುತ್ತೆ, ಒಂದಕ್ಕೊಂದು ಅಂಟೋದೇ ಇಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಅದು ನಾನು ನಿಮಗೆ ತೋರಿಸೋದು ಒಂದು ಕ್ಲಿಪ್ ಮಿಸ್ ಮಾಡಿದ್ದೀನಿ. ಈಗ ಒಗ್ಗರಣೆಗೆ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಅದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದರೆ ಸಾಕು. ಅದಾದಮೇಲೆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಕೂಡ ತುಂಬ ಸಿಹಿಯ ಥರ ಫ್ರೈ ಮಾಡ್ಕೊಬೇಡಿ, ಸ್ವಲ್ಪ ಬೆಂದರೆ ಸಾಕು ಈ ಥರ. ಈಗ ನಾವು ಎಲ್ಲ ತರಕಾರಿಗಳನ್ನೂ ಆ್ಯಡ್ ಮಾಡ್ಕೊಳ್ಳೋಣ. ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಯಾಕೆಂದರೆ ಇದಕ್ಕೆ ನೀರು ಹಾಕಿ ಬೇಯಿಸಿ ಎಲ್ಲ ಮಾಡಲ್ವಲ್ಲ. ಸೊ ಎಣ್ಣೆಲೇ ಚೆನ್ನಾಗಿ ಹುರ್ಕೊಂಡು ಆಲ್ಮೋಸ್ಟ್ ಒಂದು 70% ಬೇಯೋ ಥರ ಹುರ್ಕೊಳ್ಳಿ ಚೆನ್ನಾಗಿ. ಇದು ಚೆನ್ನಾಗಿ ಹುರ್ಕೊಂಡ್ಮೇಲೆ ಇದಕ್ಕೆ ನಾನು ನೂಡಲ್ಸ್ ಆ್ಯಡ್ ಮಾಡಿ ಅದ್ರ ಮೇಲೆ ಸೋಯಾ ಸಾಸು, ಟೊಮೆಟೊ ಕೆಚಪ್ಪು, ಪೆಪ್ಪರು, ಬ್ಲ್ಯಾಕ್ ಸಾಲ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಟ್ರೀಟ್ ಸ್ಟೈಲಲ್ಲೆಲ್ಲ ಏನು ಅಂತಂದರೆ ತುಂಬ ಚೆನ್ನಾಗಿ ಮಿಕ್ಸ್ ಕೊಡ್ತಾರೆ, ಅದು ಸಖತ್ ರುಚಿ ಕೊಡುತ್ತೆ. ಅದೇ ಥರ ನಾವು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ ಈಗ ರೆಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.